ಬಂದ್ವಿ ಪಿಕಪ್ಪಿಗೆ ಎಲ್ಲ ರೆಡಿ ಮಾಡ್ಕೊಂಡು ಇನ್ನೇನು ಹೊರಡಬೇಕು. ನಮ್ಮ ಹುಡುಗ ಬಂದಿದ್ದೇನೆ ಮತ್ತೆ ಮರಳಿ ಬ್ಯಾಕ್ ಟು ಚಾನಲ್ ಅಂತ ನೋಡೋಣ. ಇಲ್ಲಿಂದ ಡೈರೆಕ್ಟ್ ಬೆಂಗಳೂರು. ಈ ಟ್ರಿಪ್ ಈ ಬ್ಲಾಗಲ್ಲೇ ನಾವು ಜಾಸ್ತಿ ಕಂಟೆಂಟ್ ಇರೋಲ್ಲ ಅಂದ್ಕೊತೀನಿ. ಯಾಕಂದರೆ ಒನ್ ಡೇ ಬೆಂಗಳೂರು ಅಷ್ಟೇ, ಹೋಗ್ಬಿಟ್ಟು ಮಲ್ಲಿಗೆ ಮತ್ತೆ ಎದ್ದು ಬರೋದು. ಕಸ್ಟಮರ್ ಎಲ್ಲ ಬಂದು ಪೂಜೆ ಎಲ್ಲ ಮಾಡಿ ಗಾಡಿ ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ಹಿಂದ್ಗಡೆ ಲಗೇಜ್ ಇಡ್ತಾ ಇದ್ದಾರೆ ನೋಡ್ಬೋದು. ಒಳಗಡೆ ದೇವರಿಗೆ ಎಲ್ಲ ಕಡೆ ಹೂವು ಹಾಕಿ ಎಲ್ಲ ಪೂಜೆ ಮಾಡಿ ಈಗ ಹೊರಡ್ತಾ ಇರೋದು ಡೈರೆಕ್ಟ್ ಬೆಂಗಳೂರು. ಒನ್ ಡೇ ಮತ್ತು ತಕ್ಷಣ ನೈಟು ರಿಟರ್ನ್. ಇವತ್ತು ಕೀರ್ತಿ ವಿನುತಾ ಮತ್ತು ಅಚ್ಯುತ್ ಅವರ ಮದುವೆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀವಿ. ಬೆಂಗಳೂರಿಗೆ ಹೋಗ್ತಿದ್ದೀವಿ. ತುಂಬ ಸಂತೋಷವಾಗ್ತಿದೆ. ತುಂಬ ದಿನಗಳ ನಂತರ ನಾವು ಮತ್ತೆ ಬಸ್ಸಿನ ಪ್ರಯಾಣ ಮಾಡ್ತಿದ್ದೀವಿ. ಅದು ನಮ್ಮ ಬ್ರದರ್ ಫ್ರಮ್ ಅನದರ್ ಮದರ್ ನಿರಂಜನ್ ಜೊತೆ ಹೋಗ್ತಿದ್ದೀವಿ. ತುಂಬ ಹ್ಯಾಪಿಯಾಗಿದೆ. ನನಗೆ ತುಂಬ ಖುಷಿಯಾಗಿದೆ. ಈ ಫೀಲ್ಡನ್ನ ಹೇಗೆ ಹಂಚ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಬನ್ನಿ ಮುಂದಿನ ಒಂದು ವಿಡಿಯೋಗಳಲ್ಲಿ ಹೋಗ್ತಾ ಎಲ್ಲದನ್ನು ಹಂಚ್ಕೊಳ್ಳೋಣ ಬನ್ನಿ. ಪಿಕಪ್ ಮಾಡ್ಕೊಂಡು ಬಂದು ತಕ್ಷಣ ಡೀಸೆಲ್ ಹಾಕ್ಸೋಕೆ ನಿಲ್ಸಿದ್ದೀನಿ. ಬನ್ನಿ ನೋಡೋಣ ಎಷ್ಟು ಹಿಡಿಯುತ್ತೆ ಡೀಸೆಲು. ಫುಲ್ ಟ್ಯಾಂಕ್ ಮಾಡಬೇಕು. ಒಂದು ಫುಲ್ ಟ್ಯಾಂಕಿಗೆ ಹೋಗಿ ಬರೋಲ್ಲ, ಇನ್ನೊಂದು ಸ್ವಲ್ಪ ಹಾಕ್ಸ್ಬೇಕಾಗುತ್ತೆ ಮುಂದೆ. ನೋಡೋಣ ಎಷ್ಟು ಹಿಡಿಯುತ್ತೆ ಡೀಸೆಲ್. ಡೀಸೆಲ್ ಹಾಕ್ಸ್ಕೊಂಡ್ಬಿಟ್ಟು ಚನ್ನಗಿರಿ ರೋಡಲ್ಲಿ ಹೋಗ್ತಾಯಿದ್ದೀವಿ. ಚಿತ್ರದುರ್ಗ ಬೆಂಗಳೂರು ಹೋಗೋದು. ತಿಂಡಿ ನೆಟ್ಟಿಗೆ ಆಗಲಿಲ್ಲ, ಹೊಟ್ಟೆ ಹಸಿವಾಗಿತ್ತು. ಅದರಿಂದ ಹಾಗೆ ಸ್ವಲ್ಪ ಸ್ವೀಟ್ಸ್ ಅದು ಇದು ಬೇಕ್ರಿ ಸಿಗತ್ತಲ್ಲ ಇಟ್ಕೊಂಡು ತೊಗೊಂಬಂದು ರನ್ನಿಂಗಲ್ಲೇ ತಿನ್ಕೊಂಡು ಹೋಗ್ತಾಯಿದ್ದೀವಿ. ಏನೂ ಮಾಡೋಕ್ಕಾಗಲ್ಲ. ಮುಂದೆಲ್ಲರೂ ನೋಡೋಣ, ನಿಲ್ಲಿಸಿದ್ರೆ ತಿಂಡಿ ತಿನ್ನೋದು, ಇಲ್ಲ ನಾನು ಡೈರೆಕ್ಟ್ ಮಧ್ಯಾಹ್ನ ಊಟನೇ. ಫೀಲ್ಡ್ ಹೆಂಗೆ ಏನೂ ಮಾಡೋಂಗಿಲ್ಲ. ಸಿಕ್ಕಾಗ ಏನು ಸಿಗುತ್ತೋ ತಿನ್ಕೊಂಡು ಹೋಗ್ತಾ ಇರಬೇಕು. ಹೊಟ್ಟೆಗೂ ಮೋಸ ಮಾಡೋಂಗಿಲ್ಲ, ಯಾವುದಕ್ಕೂ ಮೋಸ ಮಾಡೋಂಗಿಲ್ಲ. ಓ ಬಾರಪ್ಪ ಲಿಫ್ಟಿಗೆ ಒಂದಿಲ್ಲ ಅಂತವನೇ. ಬಂದೇನಾದ್ರು ಮುಂಚೆನೇನಾರು ಇಡ್ಬೇಕು ಗುರು. ಇವನು ಅಲ್ಲಿಂದ ಅಲ್ಲಾಡ್ಸ್ಕೊಂಡ್ ಬರ್ತಾವನೆ, ಆ ಕಡೆ ಹೋಗಿ ಅಂತ. ಇವಾಗ ಇಡ್ತಾವ್ರೆ. ಬೇಡಣ. ಟೋಲ್ ದಾಟಿ ಮುಂದೆ ದೇವಸ್ಥಾನ ಇದೆ, ನಿಲ್ಸಿದ್ವಿ. ಈರು ಟೋಲು. ಈ ಕಡೆಯಿಂದ ಬೆಂಗಳೂರು ಹೋಗೋ ರೋಡ್ ಆ ಕಡೆ, ಈ ಕಡೆಯಿಂದ ಬೆಂಗಳೂರಿಂದ ರಿಟರ್ನ್ ಬರೋದು. ಇದೇ ನೋಡ್ಬೋದು ಸಾಯಿಬಾಬಾ ಟೆಂಪಲ್ಲು. ಕಸ್ಟಮರ್ ನಿಲ್ಲಿಸಿ ನೋಡೋಣ ಟೆಂಪಲ್ ಅಂತಂದರು. ರೋಡ್ ಸೈಡ್ ಬಂದು ಯೂಟರ್ನ್ ಮಾಡಿ ನಿಲ್ಲಿಸಿರೋದು. ಮತ್ತೆ ನಾವು ಹೋಗ್ಬೇಕು ನೋಡ್ರಿ. ಅದೇ ಸಾಯಿಬಾಬಾ ಟೆಂಪಲ್ ಹೊಸದಾಗಿ ಮಾಡ್ಯಾರೆ, ಚೆನ್ನಾಗಿದೆ. ಕಲ್ಲಿನ ಬಂಡೆ ಡಿಸೈನು, ಬಂಡೆ ಒಳಗಡೆ ದೇವಸ್ಥಾನ ಥರ ಇದೆ. ನೆಕ್ಸ್ಟ್ ಟೈಮ್ ಯಾರು ಬಂದಾಗ ಬನ್ನಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವು ಹೋಗಿ ಬಂದ್ವಿ ಹೊರಗಡೆ. ಈಗ ಹೋಗಿ ಬಂದು ಒಂದು ನಿಮಗೆಲ್ಲ ತೋರಿಸೋಣ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಇಲ್ಲಿಂದ ನೆಕ್ಸ್ಟು ಡೈರೆಕ್ಟ್ ಬೆಂಗಳೂರು ಹೋಗೋದು. ಮಧ್ಯೆ ಊಟಕ್ಕೆ ಒಂದು ಕಡೆ ನಿಲ್ಲಿಸ್ಬೇಕು. ನೆಕ್ಸ್ಟ್ ಮುಂದೆ ಎಲ್ಲರೂ ಒಳ್ಳೆ ಜಾಗ ನೋಡಿ ಊಟಕ್ಕೆ ನಿಲ್ಲಿಸಿ ಹೋಗ್ತಾ ಇರೋದು. ಮಧ್ಯ ದಾರಿಯಲ್ಲಿ ಹಂಗೆ ಗ್ರೀಸ್ ಸಿಕ್ತು ಅಂತ ಗ್ರೀಸ್ ಮಾಡಿಸ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಮಾಡಿಸ್ತಾ ಇರ್ಬೇಕು ಅವಾಗ ಗ್ರೀಸ್. ಅವಾಗೆಲ್ಲ ನೀಟಾಗಿ ಆ್ಯಕ್ಷನ್ ಆಗುತ್ತೆ. ಬ್ರೇಕ್ ಕ್ಯಾಮ್ ಎಲ್ಲ. ಇಲ್ಲಿಂದ ಗ್ರೀಸ್ ಮಾಡಿಸ್ಕೊಂಡು ನೆಕ್ಸ್ಟ್ ಊಟಕ್ಕೆ ನಿಲ್ಲಿಸಿ ಬೆಂಗಳೂರಿಗೆ ಹೋಗೋದು. ಆ ಕಡೆ ನೋಡಿ ದೇವಸ್ಥಾನ ಇದೆ, ಆ ಕಡೆ ದೇವಸ್ಥಾನ. ಎಲ್ಲರೂ ಕೈ ಮುಟ್ಕೊಳ್ಳಿ. ನೋಡಿ ಎಷ್ಟು ಕಷ್ಟಪಡ್ತಾರೆ ಅಂತ. ಹಾಂ, ನಾವು ಕಷ್ಟಪಡ್ತೀವಿ. ಗ್ರೀಸ್ ಮಾಡಿಸ್ಕೊಂಡು ಮುಂದೆ ಊಟಕ್ಕೆ ಜಾಗ ಹುಡುಕ್ತಾಯಿದ್ದೀನಿ ಹೈವೇಲಿ. ನೋಡೋಣ ಯಾವ್ದಾರ ಜಾಗ ಸಿಗುತ್ತೆ. ಸಿಕ್ಕಿದ್ರೆ ನಿಲ್ಲಿಸಿ ಹೊಟ್ಟೆ ತುಂಬ ಬ್ಯಾಟಿಂಗ್ ಮಾಡಿ ಹೊರಡೋದು. ಹಾಗೆ ಸರ್ವಿಸ್ ರೋಡಲ್ಲಿ ಒಂದು ತೋಟ ಇತ್ತು, ತೋಟದ ಹತ್ರ ನಿಲ್ಲಿಸಿದ್ದೀನಿ. ತೋಟದೊಳಗಡೆ ಹೋಗಿ ನೆರಳಲ್ಲಿ ಊಟ ಮಾಡಿ ಮತ್ತೆ ಬ್ಯಾಕ್ ಟು ಹಾಟ್ ಸೀಟ್. ಹಾಯ್ ಫ್ರೆಂಡ್ಸ್, ಬನ್ನಿ ಊಟ ಮಾಡೋಣ ತೋಟದಲ್ಲಿ. ಈ ವೆದರಿಗೊಂದು ಚಿಲ್ಡು ಕೋಲ್ಡ್ ನೀರಿದ್ದಿದ್ರೆ ತುಂಬ ಚೆನ್ನಾಗಿ. ಊಟ ಮಾಡಿಕೊಂಡು ಬಂದಿದ್ದು ಸಿದ್ಧಗಂಗಾ ಮಠಕ್ಕೆ. ನಾನ್ ಸ್ಟಾಪ್ ಹಿರಿಯೂರಿಂದ ಡೈರೆಕ್ಟ್ ತುಮಕೂರು ಬಂದೆ.
ಇಲ್ಲಿ ಸಿದ್ಧಗಂಗಾ ಮಠ ನೋಡಿಕೊಂಡು ನೆಕ್ಸ್ಟ್ ಹೋಗೋದು. ಮದುವೆ ಇದೆ, ಬಟ್ ಆದರೂ ನೋಡ್ಕೊಂಡು ಹೋಗ್ತಿದ್ದಾರೆ. ಏನಂದರೆ ಸಂಜೆ ಹೋದರೆ ಸಾಕು ಅವರಲ್ಲಿಗೆ, ಸಂಜೆ ರೀಚ್ ಆಗಂಗೆ ಹೋಗಬೇಕು ಅಂತಂದರು. ಇದೊಂದು ನೋಡಿಕೊಂಡು ನೆಕ್ಸ್ಟ್ ಹೋಗೋದು. ಇದೆ ನೋಡಿ ಸಿದ್ಧಗಂಗಾ ಮಠದ ಫ್ಲೈಓವರು. ಮುಂಚೆ ಇಲ್ಲೆಲ್ಲ ಗೇಟ್ ಹಾಕಿದರೆ ಕಾಯಬೇಕಿತ್ತು, ಇವಾಗ ಹಾಗೆಲ್ಲ ಇಲ್ಲ, ಡೈರೆಕ್ಟ್ ಫ್ಲೈಓವರ್ ಹಚ್ಕೊಂಡು ಹೋಗ್ತಾ ಇರೋದೆ ಡೈರೆಕ್ಟ್ ಸೀದಾ. ಮಠಕ್ಕೆ ಬಂದು ಒಂದು ಅರ್ಧ ಗಂಟೆ ಆಯಿತು. ನೋಡ್ಬೋದು ಅಲ್ಲೇನೋ ಜಾತ್ರೆ ಇತ್ತು, ಈಗೆಲ್ಲ ತೆಗ್ದಿದ್ದಾರೆ. ಈಗ ಇದನ್ನು ನೋಡಿಕೊಂಡು ಎಲ್ಲ ಬಂದ ತಕ್ಷಣ ಮತ್ತೆ ನೆಕ್ಸ್ಟು ಹತ್ಬಿಟ್ಟು ಹೋಗ್ತಾ ಇರೋದೆ ಡೈರೆಕ್ಟ್ ಬೆಂಗಳೂರು. ಬೆಂಗಳೂರು ಎಂಟ್ರಿ ಆದ್ವಿ. ಬೆಂಗಳೂರು ಬರ್ತಿದ್ದಂಗೆ ನಮಗೆ ಸಿಗೋ ಫಸ್ಟು ಗಿಫ್ಟೇ ಟ್ರಾಫಿಕ್ಕು. ಅದು ಗುರುಗುಂಟೆಪಾಳ್ಯ ಸಿಗ್ನಲ್ ಅಂತೂ ಸಂಜೆ ಮೇಲೆ ಕೇಳೋಂಗೆ ಇಲ್ಲ, ಫುಲ್ ಜಾಮ್ ಆಗಿತ್ತು. ಒಂದು ಅರ್ಧ ಗಂಟೆ ನಿಂತ್ಕೊಂಡು ಲೈಟಾಗಿ ಮೂವ್ ಆಗ್ತಾಯಿದೆ. ನಾವು ಹೋಗ್ಬೇಕಾಗಿದ್ದು ರಾಜ್ಕುಮಾರ್ ಸಮಾಧಿಯಿಂದ ಮುಂದೆ, ಇಲ್ಲೇ ಮುಂದೊಂದು ರೈಟ್ ಎತ್ಕೊಂಡ್ಬಿಟ್ರೆ ರಿಂಗ್ ರೋಡು, ಏನು ಸಮಸ್ಯೆ ಇಲ್ಲ. ಇದೊಂಚೂರು ಟ್ರಾಫಿಕ್ ಕ್ಲಿಯರ್ ಆಗಬೇಕಷ್ಟೇ. ನಿಂತ್ಕೊಂಡು ನಿಧಾನ ಹೋಗ್ತಾಯಿದ್ದೀವಿ. ನೋಡೋಣ ಇನ್ನೂ ಎಷ್ಟೊತ್ತಾಗತ್ತೆ ಅಂತ ಟ್ರಾಫಿಕ್ ಕ್ಲಿಯರ್ ಆಗೋದು. ಅಂತೂ ಬಂದ್ವಿ ಗುರು. ಇಲ್ಲಿಂದ ಜಸ್ಟ್ ಒಂದು 50 ಮೀಟರ್ ಅಷ್ಟೇ ಕಲ್ಯಾಣ ಮಂಟಪ ರೋಡ್ ಪಕ್ಕನೇ ನಡ್ಕೊಂಡು ಹೋಗ್ಬಿಡ್ತಾರೆ. ನಾವು ಇಲ್ಲೆಲ್ಲರೂ ಮುಂದೆ ಜಾಗ ಸಿಕ್ಕರೆ ಆರಾಮಾಗೆ ಪಾರ್ಕಿಂಗ್ ಹಾಕ್ಬಿಡ್ಬೇಕು. ಮೊದಲು ಬೆಂಗಳೂರಿಗೆ ಬಂದರೆ ಇದೇ ರೋಡ್ನೇ, ಪಾರ್ಕಿಂಗ್ ಜಾಗನೇ ಇರಲ್ಲ. ಇಂತೂ ಒಳ್ಳೆ ಜಾಗ ಸಿಕ್ತು ಗುರು. ಈ ಕಡೆ ನೋಡಿ ರಿಂಗ್ ರೋಡು, ಈ ಕಡೆ ಪಕ್ಕ ಸರ್ವಿಸ್ ರೋಡಲ್ಲಿ ಜಾಗ ಸಿಕ್ತು. ಇನ್ನು ರೆಸ್ಟ್ ಮಾಡಿ ಒಂದು 2-3 ಅವರು 10 ಗಂಟೆ ಅಷ್ಟೊತ್ತಿಗೆ ಹೊರಡೋದು ಊಟ ಮಾಡಿಕೊಂಡು. ಇಲ್ಲಿ ನೋಡಿ ಅಲ್ಲಿಂದ ನಾವು ಪಾರ್ಕಿಂಗ್ ಹಾಕಿರ್ತೀವಲ್ಲ, ಅಲ್ಲಿಂದ ಇಲ್ಲಿ ಕಲ್ಯಾಣ ಮಂಟಪಕ್ಕೆ ಬಂದ್ವಿ. ಇವಾಗ ಜಾಗ ಇತ್ತು ಅಂತ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಪಕ್ಕದಲ್ಲಿ ಬಾರ್ ಇದೆ, ಜಗಳ ಆಗ್ತಾಯಿದೆ ಗುರು. ನೆಕ್ಸ್ಟ್ ಲೆವೆಲ್ ಜಗಳ, ಹೆಂಗೆ ಹೊಡ್ಕೊಂತಿದ್ದಾರೆ ನೋಡಿ. ಕುಡ್ದುಬಿಟ್ಟವ್ರೆ, ಕುಡ್ದುಬಿಟ್ಟು ಮಾಡೋದು ನೋಡಿ. ಮೆಡಿಕಲ್ ಶಾಪ್ ಇದೆ ಸ್ವಲ್ಪ. ನೈಟು 12 ಗಂಟೆ 42 ನಿಮಿಷ. ನೋಡಿ ಈ ಥರ ನಮ್ಮನ್ನ ನಮ್ಮಂಥ ಮುಗ್ಧರನ್ನ ಜನಗಳು ಹೆಂಗೆ ಯೂಸ್ ಮಾಡ್ಕೊಳ್ತಾರೆ ಅಂದರೆ ಟೈಮ್ ಎಷ್ಟಪ್ಪ ಆಗ್ತದೆ. 12 ಗಂಟೆ 42 ನಿಮಿಷ. 12 ಗಂಟೆ 42 ನಿಮಿಷಕ್ಕೆ ಕೊಡ್ತಿರೋ ವೇದನೆಗಳು ನನ್ನ ಅಭಿಷೇಕ್ ಬಿಟ್ಟು ಮತ್ತು ಇನ್ಯಾರಿಗೂ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಂಥ ಕಟ್ಟುಪಾಡುಗಳಲ್ಲಿ ಬಿದ್ದು ಒದ್ದಾಡ್ದಂಥವ್ರು ನಾವು. ಅದು ಇಂಥ ಮಠ ಮಧ್ಯರಾತ್ರಿಯಲ್ಲಿ ಒಳ್ಳೆ ನಿದ್ದೆ ಮಾಡಿ ಇದ್ದು ಮನೆ ಕಡೆ ಪಯಣ ಬೆಳೆಸೋಣ ಅಂತ ನಾವು ತುಂಬ ಒಳ್ಳೆ ಮೂಡಿಂದ, ತುಂಬ ಒಳ್ಳೆ ಹುಮ್ಮಸ್ನಿಂದ ಬಂದರೆ ತೋರ್ಸೋಕೆ ಇಂಥ ಸಣ್ಣ ಗಲ್ಲಿಗಳು. ಇದಾದರೂ ಇದು ಒಂದು ಸ್ವಲ್ಪ ಮೇನ್ ರೋಡ್ ಓಕೆ. ಒಳಗಡೆ ಎಲ್ಲೆಲ್ಲೋ ಇದ್ವಿ ನಾವು ಗುರು, ಒಳಗಡೆ ಎಲ್ಲೆಲ್ಲೋ ಇದ್ವಿ. ಸದ್ಯ ಇವಾಗ ಮೇನ್ ರೋಡಿಗೆ ಬಂದಿದ್ವಿ. ಇಂಥ ಸಣ್ಣ ರೋಡು ಮತ್ತು ಆಗುಂಬೆ ಘಾಟರ ಹತ್ತತೆ ಗಾಡಿ, ಅದಕ್ಕಿಂತ ಕೆಟ್ಟ ಹಬ್ಗಳು ಬೆಂಗಳೂರಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿದೆ. ಬೆಂಗಳೂರಲ್ಲಿ ಎಂತೆಂಥ ಹಬ್ಗಳಿದೆ ಬೆಂಗಳೂರಲ್ಲಿ ಅಂತ. ಇಂಥ ಹಬ್ಗಳಲ್ಲಿ ನಮ್ಮದು ಶಾರ್ಟ್ ವೀಲ್ ಬೇಸು ಲಾಂಗ್ ಚಾಸಿ ಗಾಡಿ. ಈ ಗಾಡಿನ ತುಂಬ ತಿಳಿದಂಥವ್ರೊಬ್ಬರು ವಾಟರ್ ಗಾಡಿ ಅಂತ ಭಾವಿಸ್ಬಿಟ್ಟು ನಮಗೆ ಕ್ವಾರ್ಟರ್ ಹಾಕೋಣಕ್ಕೆ ಲೆವೆಲಿಗೆ ಟೆನ್ಷನ್ ಕೊಟ್ಟರು ಇವತ್ತು. ಹಾಗಾಗಿ ನಮ್ಮ ತಲೆ ಅನ್ನೋದು ಕೆಟ್ಟು 12 ಆಗಿದೆ. ಅದಕ್ಕೆ ನಾವು ಅವ್ರಿಗೆ ಸ್ವಲ್ಪ ಪಾಟ್ಲೆ ಕೊಡೋಣ ಅಂತ ಹೇಳ್ಬಿಟ್ಟು ಅಪ್ಪಲ್ ಗಾಡಿನ ಸಿಂಗಲ್ ಹಚ್ಕೊಂಡ್ಬಂದು ಅವ್ರಿಗೆ ಕಾಯಿಸ್ತಾ ಇದ್ದೀವಿ. ಇದು ಡ್ರೈವರ್ಗಳ ನಮ್ಮ ಒಂದು ಅವರ ಆ್ಯಕ್ಷನ್ಗೆ ನಮ್ಮ ರಿಯಾಕ್ಷನ್ ಆಗಿರುತ್ತೆ. ಹಾಗಾಗಿ ಚಾಲಕರ ಹತ್ರ ವರ್ತನೆಗಳನ್ನು ಅವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ನೋಡ್ಕೊಂಡು ಮಾಡಬೇಕಾಗಿ ಗ್ರಾಹಕರಲ್ಲಿ ವಿನಂತಿ ಮಾಡ್ಕೊತೀವಿ. ಮುಂದೆನೇ ಮೇನ್ ರೋಡ್ ಇದೆ, ಹಾಗಾಗಿ ಇಲ್ಲಿ ಗಾಡಿ ನಿಲ್ಲಿಸಿದ್ವಿ. ಎಲ್ಲ ನಡ್ಕೊಂಬರ್ಲಿ. ಇವಾಗ ಸುಖ ಸಂಸಾರ ಚೆನ್ನಾಗಿರಲಿ. ಇಂತೂ 6 ಗಂಟೆ 28 ನಿಮಿಷಕ್ಕೆ ಬಂದು ಡ್ರಾಪ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಸೀದಾ ಸೆಟ್ಲ್ಮೆಂಟ್ ಮಾಡಿಕೊಂಡು ಸೀದಾ ಹೋಗ್ತಾ ಇರೋದೆ. ಇನ್ನೊಂದು ಪಿಕಪ್ ಇದೆ, ಗಾಡಿಯೆಲ್ಲ ಕ್ಲೀನ್ ಮಾಡಿಕೊಂಡು ಭದ್ರಾವತಿ ಹೋಗಿ ಪಿಕಪ್ ಮಾಡಬೇಕು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.